ಬೆಂಗಳೂರಲ್ಲಿ ಎಲ್ರಿಗೂ ಈಸಿ ಆಗ್ತಾ ಇತ್ತು, ಸ್ವಲ್ಪ ಅನುಕೂಲದಿಂದ ಬೇರೆ ಕಡೆ ಉತ್ತರ ಕರ್ನಾಟಕ ಬರುವಂತ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಮೂಲೆಗಳಿಂದನೂ ಬರ್ತಾ ಇದ್ದಾರೆ ಈ ಸತಿ. ಲಾಸ್ಟ್ ಟೈಮು ಬಂದಿದ್ರು, ಈ ಸರಿನೂ ಬರ್ತಾ ಇದ್ದಾರೆ. ಅವೆಲ್ಲ ಎಲ್ರಿಗೂ ಒಂದೇ ತರ ಇರುತ್ತಲ್ಲ ಸರ್, ಅಂದ್ರೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಕನ್ವೆಂಟ್ ಸಮಸ್ಯೆ ಇರೋದ್ರಿಂದ ಇಲ್ಲ ಇಲ್ಲ ಹೊರಗಡೆ ಸಿಗ್ತೀರಾ ಅನ್ನೋದು. ಇಲ್ಲ 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 ಎಲ್ರಿಗೂ ಇಲ್ಲೇ ಸಿಗ್ತೀನಿ. ಎಲ್ಲರೂ ಇಲ್ಲಿಗೆ ಬಂದಿದ್ರು, ಇಲ್ಲಿಗೆ ಬರ್ತಾರೆ ತಿರ್ಗ. ಅಷ್ಟೇ ಆಂಧ್ರದಿಂದ ಎಲ್ಲ ಬರ್ತೀವಿ ಸರ್. ಹೌದು, ಬಾಲಯ್ಯ ಅವ್ರ ಸಿನಿಮಾ ಮಾಡ್ತೀವಲ್ಲ, ಸ್ವಲ್ಪ ಈ ಸರಿನೂ ಬರ್ತಾರೆ. ನಮ್ಗೆ ಇಲ್ಲಿ ಬಾರ್ಡರ್ ಇದು, ಈ ಕಡೆ ಹೈದರಾಬಾದ್ ಬಾರ್ಡರ್ ಇದೆ, ತಮಿಳ್ನಾಡು ಬಾರ್ಡರ್ ಇದೆ, ಈ ಕಡೆಯಿಂದನೂ ಬರ್ತಾರೆ. ಸೊ ಖುಷಿ ನನ್ಗದು. ಅವತ್ತಿನ ವ್ಯವಸ್ಥೆ ಈಗ ಬೆಂಗಳೂರಲ್ಲಿ ಇದನ್ನ ನಾನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಮಾಡಕ್ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲಾನು ತಪ್ಪು ತಿಳ್ಕೊತಾರೆ, ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ. ಸರ್, ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಅಭಿಮಾನಿಗಳು ಬರೋದು ಯಾವ ಟೈಮ್ ಅದೆಲ್ಲ ಎಲ್ಲ ಬೆಳಿಗ್ಗೆ ಒಂದು 10 ಗಂಟೆ ಹೊತ್ತಿಗೆ, ಬೆಳಿಗ್ಗೆ ಎಲ್ಲ 10 ಗಂಟೆ. ನಾವೆಲ್ಲ ಆಲ್ಮೋಸ್ಟ್ 18th ಇಂದಾನೇ ಇಲ್ಲೇ ಇರ್ತೀವಿ. 18th ಇಂದಾನೇ ಪ್ರಿಪೇರ್, ಅಲ್ಲಿ ಎವ್ರಿ ಡೇ ನಡೀತಾ ಇದೆ. ಇದೆಲ್ಲ 18ರಿಂದ ಇಲ್ಲೇ ಇರ್ತೀವಿ. 20ನೇ ತಾರೀಕು ಬೆಳಿಗ್ಗೆ ಬರಲಿ, ಅಲ್ಲಿವರೆಗೂ ಬೇಡ. ಯಾಕಂದ್ರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು. ನಾವು ಅದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ. ಹೌದು, ದಯಮಾಡಿ ನೈಟ್ ಬರಬೇಡಿ, ಇಲ್ಲಿ ಚಳಿ. ನನ್ಗೆ ಬೇರೆ ಚಳಿ ಏನು ಫೆಸಿಲಿಟಿಗಳಿಲ್ಲ, ಅದು ನೋಡಿದ್ರೆ ನಂಗೆ ಬೇಜಾರಾಗುತ್ತೆ ಮನಸ್ಸಿಗೆ. ಅದಕ್ಕೆ ಫ್ಯಾನ್ಸ್ ಬಂದೇ ಬರ್ತಾರೆ. ಜೊತೆ ನಿಮ್ಮ ಸಿನಿಮಾ ರಂಗದಲ್ಲಿ ನಿಮಗೆ ಒಂದು ಸ್ನೇಹಿತರು ಬಳಗ ಜಾಸ್ತಿ, ಯಾರೆಲ್ಲ ಅವತ್ತು ನಿಮ್ ಜೊತೆ ನಿಂತ್ಕೋತಾರೆ? ಎಲ್ಲ ನನಗೆ ಯಾವಾಗ್ಲೂ ನನ್ನ ಜೊತೆಲಿ ನನ್ನ ಅಸೋಸಿಯೇಟ್ಸ್ ಯಾವಾಗ್ಲೂ ಇದ್ದೇ ಇರ್ತಾರೆ. ಅಂದ್ರೆ ನಾನು ಅದನ್ನ ಹೇಳಕ್ಕೆ ಹೆಂಗ್ ಹೇಳೋದು, ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ. ಅದು ನನಗೆ ಆಲ್ಮೋಸ್ಟ್ ಜೊತೆಲೇ ಇದ್ದು, ನನ್ನ ಅಣ್ತಮ್ಮಂದ್ರ ಜೊತೆಲಿ ಇರ್ತಾರೆ, ನನ್ನ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ನೋಡ್ಕೋತಾ ಇರ್ತಾರೆ. ನಮ್ ಕೋದಂಡ ಅಂತ ಇದೆ, ನಮ್ ಹೇಮಂತ ಇದ್ದಾನೆ, ಹೇಮಂತ ಅಲ್ಲೋದ, ಅವೆಲ್ಲ ಜೊತೆಲೇ ಇರ್ತೀವಿ. ತಾಯಿ ಮಡ್ಲಲ್ಲಿ 2ನೇ ವರ್ಷದ್ದು ಹಾ ನಾವು ಬರ್ಬೇಕಾದ್ರೆ ಅದೇ ಅನ್ಕೊಂಡು 2ನೇ ವರ್ಷದ ಬರ್ತದೆ, ತಾಯಿ ಮಡ್ಲಲ್ಲಿ ಹಾಕ್ಬೇಕು ಅನ್ನೋ ಆಸೆ ನಿಮಗೆ. ಹೌದು, ಆಗ್ತಾ ಇದೆ, ಖುಷಿ ಇದೆ. ಖುಷಿ ನನಗೆ ತುಂಬಾ ಇದೆ. ಆದ್ರೆ ಒಂದು ನೋವಿತ್ತು, ಅಮ್ಮ ಸಲಗ ನೋಡಕ್ಕಾಗ್ಲಿಲ್ಲ. ಸೊ ಈಗ ಭೀಮಾನು ನೋಡಕ್ ಆಗ್ತಾ ಇಲ್ಲ. ಅದು ತುಂಬಾ ನೋವಿದೆ. ಸೊ ಅದನ್ನ ಹೇಳ್ಕೊಳ್ಳೋದಿರ ಖುಷಿ ಖುಷಿಯಾಗಿ ಎಲ್ಲರ ಜೊತೆನೂ ಇದನ್ನ ಯಾಕಂದ್ರೆ ನೋಡಿ, ಈ 20ನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು 15 ದಿವಸ ಮಾಡೋರು. ದೇವ್ರಿಗೆಲ್ಲ ಪೂಜೆ ಮಾಡಿಸೋದು, ಅದನ್ನ ನಾನ್ ಜವಾಬ್ದಾರಿ ತಗೊಂಡು ನಮ್ಮಕ್ಕ ತಂಗಿರ್ತು ನಾನ್ ಮಾಡಿಸ್ತಾ ಇದ್ದೀನಿ. ಈಗ ಇವತ್ತು ವಿಶೇಷವಾಗಿ ಅವರು ನೀವಿಬ್ರೇ ನಮ್ಗೆ ಇಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ. ಇವತ್ತು ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಯಾವಾಗ ರಿಲೀಸ್ ಡೇಟ್? ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ಇಲ್ಲಪ್ಪ, ಬರ್ತ್ಡೇ ದಿವಸ ಗೊತ್ತಿಲ್ಲ. ಬರ್ತ್ಡೇ ದಿವಸ ಒಂದು ಟೀಸರ್ ಬರೋ ಚಾನ್ಸಸ್ ಇದೆ, ಒಂದು ಟೀಸರ್ ಬಿಡ್ತೀವಿ. ಅತಿ ಶೀಘ್ರದಲ್ಲಿ ಬರ್ತೀವಿ. ನಾನು ಕೂಡ ಕಾಯ್ತಾ ಇದ್ದೀನಿ. ಅಪ್ಕಮಿಂಗ್ ನೆಕ್ಸ್ಟ್ ಮಾತಾಡೋಣ ಅಲ್ವಾ, ಈಗ ಹುಟ್ಟಿದಬ್ಬದ ಮಾತಾಡೋಣ ಬ್ರದರ್. ಸಾಂಗ್ ಲೈನು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಬಾಯಲ್ಲೇ ಬಂದಿದೆ. ಅಂದ್ರೆ ಕೌಂದ್ರೇವನೇ ಈ ಲೈನ್ ಸಿಕ್ಕಾಬಿಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ. ಯಾವುದೇ ಒಂದು ಮಾತಾಡ್ಬೇಕಾದ್ರು ಅದೇ ಟ್ರೆಂಡಿಂಗ್ ಸಾಂಗ್ ಇವಾಗ್ಲೂ ಟ್ರೆಂಡಿಂಗ್ ಎಲ್ಲ ಇದೆ. ಆ ಒಂದು ಲೈನ್ ಬಗ್ಗೆ ಹೇಳೋದಾದ್ರೆ ಅವ್ರ ಟ್ರೆಂಡಿಂಗ್ ಬಗ್ಗೆ ಸೈಕ್ ಸಾಂಗ್ದು ಕೋಂಡ್ರೇವನೇ ಕುಷ್ಕ ತಿನ್ಕೊಂಬನೆ ಸಸ್ತಾ ನಶಾ ನಕ್ಕೋ ಮಷೀನ್ ಲೆಕ್ಕೆ ಮಾರ್ತಾ ತುಮ್ಮೆ ಅಂತ. ಗೊತ್ತಿಲ್ಲ ಸರ್, ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನ್ಗೆ ಯಾವಾಗ್ಲೂ ಒಂದು ಆಸೆ, ಹೊಸದೇನ ಕೊಡಕ್ ಟ್ರೈ ಮಾಡಬಹುದಾ ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ.